ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಂದರೆ, ಇದು ಬಹಳ ದಿನದಿಂದ ಹೇಳಬೇಕು ಅಂತ ಅನ್ಕೋತಾ ಇದ್ದೆ. ಈ ಥರ ಒಂದು ವಿಡಿಯೋ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಇವತ್ತು ಆ ಒಂದು ವಿಡಿಯೋ ಮಾಡಬೇಕಾಗಿ ಬಂದಿದೆ. ಅದೇನು ಅಂತಂದರೆ, ನಾನು ಎಲ್ಲರಿಗೂ ಆರಿ ವರ್ಕ್ ಕಲಿಯುವಂಥ ಅಷ್ಟು ಜನಕ್ಕೆ ಹೆಲ್ಪ್ ಆಗಬೇಕು ಅಂತ ಹೇಳಿ ನಾನು ಟ್ಯುಟೋರಿಯಲ್ ವಿಡಿಯೋಸ್ ಮಾಡಿದ್ದೆ ಸ್ನೇಹಿತರೆ. ಅದರಲ್ಲಿ ಹೇಗಿತ್ತು ಅಂತಂದರೆ, ಸ್ಟೆಪ್ ಬೈ ಸ್ಟೆಪ್ಪು ನೀವು ಆ ವಿಡಿಯೋ ನೋಡಿಕೊಂಡ್ರೆ ಸಾಕು, ಆರಾಮಾಗಿ ಕಲಿಬೋದು. ಅಷ್ಟು ಚೆನ್ನಾಗಿ ಅದರಲ್ಲಿ ನಾನು ಒಂದೊಂದು ವಿಡಿಯೋ ಮಾಡುವಾಗ್ಲೂ ತುಂಬ ಕಾಷಿಯಸ್ಸಿಂದ ಅದನ್ನು ನೋಡಿ ಯಾವ ರೀತಿ ಎಲ್ಲ ಹೇಳ್ಕೊಟ್ರೆ ಹೊಸದಾಗಿ ನೋಡೋರು ಕಲಿತಾರೆ ಅನ್ನೋದನ್ನು ನೋಡಿಕೊಂಡು ನಾನು ಅದನ್ನು ಪ್ಲ್ಯಾನ್ ಮಾಡಿ ಅದನ್ನು ಮಾಡಿದ್ದೆ ಸ್ನೇಹಿತರೆ. ಸೊ ಒಂದಷ್ಟು ವಿಡಿಯೋಸು ಈಗ ಯೂಟ್ಯೂಬಲ್ಲಿ ಬರ್ತಾ ಇಲ್ಲ ಅಂತ ಆ ವಿಡಿಯೋಸ್ ಫಾಲೋ ಮಾಡೋರ್ಗೆ ಮಾತ್ರನೇ ಗೊತ್ತಾಗ್ತಾ ಇದೆ. ಯಾಕಾಗಿ ಏನು ಅನ್ನೋದೇ ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ಈ ರೀತಿ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅದಕ್ಕೆ ಹೇಳ್ತಾ ಇರೋದು. ಯಾಕಂತಂದರೆ ಈ ವಿಡಿಯೋಸನ್ನು ನಾನು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ಕೊಟ್ಟಿದ್ನೋ ಅದೇ ರೀತಿ ತುಂಬ ಜನ ಆರಿ ವರ್ಕ್ ಕಲಿಯೋರು ಅದನ್ನು ನೋಡಿ ಕಲಿತು ಕೆಲವೊಂದು ಫೋಟೋಸನ್ನು ಶೇರ್ ಮಾಡ್ತಿದ್ರು ವಾಟ್ಸಪ್ಗೆ. ಬಹಳ ಖುಷಿ ಆಗ್ತಾ ಇತ್ತು ನನಗೆ, ಎಷ್ಟು ಚೆನ್ನಾಗಿ ಕಲಿತಿದ್ದಾರೆ. ಅಂದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತಲೇ ನಾನು ಆ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದು. ಸೊ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗೋರು ದುಡ್ಡು ಕಟ್ಟಿ ಅವ್ರು ಜಾಯ್ನ್ ಆಗ್ತಿದ್ದಾರೆ. ಆದರೆ ದುಡ್ಡು ಕಟ್ಟೋಕ್ಕೂ ಆಗಲ್ಲ ಅನ್ನೋಂಥವ್ರು ಏನು ಮಾಡ್ಕೋತಾ ಇದ್ರು, ಟ್ಯುಟೋರಿಯಲ್ ವಿಡಿಯೋಸ್ ನೋಡಿ ಕಲಿತಾ ಇದ್ರು. ಆದರೆ ಈಗ ಅದು ಏನಾಗಿದೆ ಅಂತಂದರೆ ಮಿಸ್ಯೂಸ್ ಆಗಿದೆ. ಅದನ್ನು ಯಾರೋ ಸರಿಯಾದ ರೀತಿಯಲ್ಲಿ ನಾವು ಶೇರ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಒಂದಷ್ಟು ಜನಕ್ಕೆ ರೀಚ್ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಲ್ವಾ. ಪ್ರತಿಯೊಬ್ಬರು ಯೂಟ್ಯೂಬರ್ಸು ಯಾರೇ ಆಗಲಿ ತಮ್ಮ ಚಾನಲ್ ಬೆಳಿಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಈ ರೀತಿ ರಿಕ್ವೆಸ್ಟ್ ಮಾಡೋದು ಖಂಡಿತ. ನಾನು ಹಾಗೆ ಯೂಟ್ಯೂಬಲ್ಲಿ ಹೇಳ್ಕೊತಾನೆ ಇರ್ತೀನಿ, ನಮ್ಮ ವಿಡಿಯೋಸನ್ನು ಶೇರ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ. ಬಟ್ ಇಲ್ಲಿ ಆಗಿರೋದು ಬೇರೆ ರೀತಿ ಆಗಿದೆ ಸ್ನೇಹಿತರೆ. ಸೊ ಸ್ವಲ್ಪ ಬೇಜಾರು ಆಯಿತು. ನಾನು ಯೂಟ್ಯೂಬಲ್ಲಿ ವಿಡಿಯೋಸು ಹಾಕೋದಾ ಬೇಡವಾ ಅಂತ ಯೋಚನೆ ಮಾಡುವಷ್ಟು ಮಟ್ಟಕ್ಕೂ ಅದು ಬೇಜಾರು ತಂದಿದೆ ಅಂತಲೇ ಹೇಳಬೇಕು. ನೀವಾದರೆ ಏನು ಮಾಡ್ತಿದ್ರಿ ಅನ್ನೋದು ಕೊನೆಯಲ್ಲಿ ನೀವು ಯೋಚನೆ ಮಾಡಿ ನನಗೆ ಉತ್ತರ ಕೊಡಲೇಬೇಕು. ಇದಕ್ಕೆ ಕಮೆಂಟ್ ಎಲ್ಲರೂ ಕೊಡಲೇಬೇಕು. ಯೂಟ್ಯೂಬ್ ನೋಡಿ ನನ್ನ ಚಾನಲ್ನಲ್ಲಿ ನೋಡಿಕೊಂಡು ಟ್ಯುಟೋರಿಯಲ್ ವಿಡಿಯೋಸ್ ನೋಡಿ ಕಲ್ತಿರೋರು ಖಂಡಿತ ಇವತ್ತು ಕಮೆಂಟ್ ಸೆಕ್ಷನಲ್ಲಿ ನೀವು ಆನ್ಸರ್ಸ್ ಕೊಡಲೇಬೇಕು ಸ್ನೇಹಿತರೆ. ಯಾಕಾಗಿ ಈ ಥರ ಹೇಳ್ತಿದ್ದೀನಿ ಅಂದರೆ, ನನಗೆ ಅನ್ಯಾಯ ಆಗಿದೆ. ಯಾಕಂದರೆ ನಾನು ಅಷ್ಟು ಕಷ್ಟಪಟ್ಟು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಆಗಲೇ ಹೇಳಿದಂತೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಲಿಯೋದಕ್ಕೆ ಅನುಕೂಲ ಆಗೋ ಥರನೇ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದು. ಚಿಕ್ಕ ವಿಡಿಯೋಸು ಅಲ್ಲ, ಅದು ದೊಡ್ಡ ವಿಡಿಯೋ. ಆದರೆ ಒಂದು ವಿಡಿಯೋ ನೋಡಿದರೆ ಸಾಕು, ಸುಮಾರು ಸ್ಟಿಚಸ್ಸನ್ನು ಅಲ್ಲಿ ಕಲ್ತ್ಕೊಳ್ಬೋದು. ಅಷ್ಟು ಚೆನ್ನಾಗಿ ನಾನು ಅದರಲ್ಲಿ ಹೇಳ್ಕೊಟ್ಟಿದ್ದು. ಬಟ್ ಅದನ್ನು ಏನು ಮಾಡಿದ್ದಾರೆ ಅಂದರೆ, ಯಾರೋ ಒಬ್ಬರು ಅಂತ ಹೇಳೋಕ್ಕಾಗಲ್ಲ, ಇದರಿಂದ ಸುಮಾರು ಒಂದಷ್ಟು ಜನ ಏನು ಮಾಡಿದ್ದಾರೆ ಮಿಸ್ಯೂಸ್. ಯಾವ ರೀತಿ ಅಂತಂದರೆ, ಇವಾಗ ಯೂಟ್ಯೂಬಲ್ಲಿ ನಾವು ಹಾಕಿರೋ ಟ್ಯುಟೋರಿಯಲ್ ವಿಡಿಯೋಸನ್ನು ಅವರು ಆ ಪರ್ಸನ್, ನನಗೆ ಗೊತ್ತು ಅವ್ರ ಹೆಸರು ಏನು ಅಂತ, ಅವರು ಒಂದು ಯೂಟ್ಯೂಬರ್ ಆಗಿದ್ದಾರೆ. ಅವರು ಫೇಸ್ಬುಕ್ಕಲ್ಲಿ ಮತ್ತೊಂದರಲ್ಲಿ ಇನ್ನೊಂದರಲ್ಲಿ ಅವರು ತಮ್ಮ ಇದನ್ನು ಇದು ಮಾಡ್ಕೋತಾ ಇದ್ದಾರೆ. ಆದರೆ ನನ್ನ ವಿಡಿಯೋಸನ್ನು ಅವರು ಬಳಸ್ಕೊಳ್ಳೋದು ಎಷ್ಟು ಸೂಕ್ತ? ಯಾಕೆ ಅಂತಂದರೆ, ಅವರು ತಮ್ಮ ಕ್ಲಾಸ್ ಮಾಡುವಾಗ ಅವರ ಸ್ಟೂಡೆಂಟ್ಸ್ಗೆ ನನ್ನ ಈ ವಿಡಿಯೋಸನ್ನು ಕೊಟ್ಟು ಅದನ್ನು ನೋಡ್ಕೊಂಡು ಫಾಲೋ ಮಾಡಿ ಅಂತ ಹೇಳಿದಾರಂತೆ. ಇದು ಯಾವ ನ್ಯಾಯ ಅಲ್ವಾ ಸ್ನೇಹಿತರೆ? ನಿಮಗೆ ಟ್ಯಾಲೆಂಟ್ ಇದ್ದರೆ ನೀವು ವಿಡಿಯೋ ಮಾಡಿ ನಿಮ್ಮದೇ ನೀವು ಹಾಕ್ಕೊಳ್ಳಿ. ನಾವು ಕಷ್ಟಪಟ್ಟು ಮಾಡಿರೋ ವಿಡಿಯೋನ ನೀವು ನಿಮ್ಮ ಸ್ಟೂಡೆಂಟ್ಸ್ಗೆ ಕಳಿಸ್ಕೊಂಡು ನೀವು ದುಡ್ಡು ಮಾಡ್ಕೋತೀರಾ ಅನ್ನೋದಾದರೆ ಇದು ಯಾವ ನ್ಯಾಯ? ಹೌದಾ ಅಲ್ವಾ? ಇದು ತುಂಬಾ ಬೇಜಾರುವಾದಂಥ ವಿಚಾರ. ಯಾರೋ ಒಬ್ಬ ಪ್ರಾಮಾಣಿಕವಾದವರು ಆ ವಿಡಿಯೋನ ಆ ಥರ ನೋಡಿ, ನಂದು ಯೂಟ್ಯೂಬಲ್ಲಿ ನನ್ನ ಒಂದು ಫೋನ್ ನಂಬರ್ ಇದೆಲ್ಲ ನೋಡಿ ಅವ್ರು ನನಗೆ ಕರೆ ಮಾಡಿ ಹೇಳಿದ್ದಕ್ಕೆ ಗೊತ್ತಾಯಿತು. ಇಲ್ಲ ಅಂತಂದರೆ ನನಗೂ ಗೊತ್ತಾಗ್ತಾ ಇರಲಿಲ್ಲ. ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಇಲ್ಲಾಂದರೆ ಇದು ಈ ಥರನೇ ನಡೀತಾ ಇತ್ತು. ಇನ್ನು ಎಷ್ಟು ಜನ ಯಾವ್ಯಾವ ರೀತಿ ಬಳಸ್ಕೊತಾ ಇದ್ದಾರೆ ಗೊತ್ತಿಲ್ಲ. ನೀವು ನೋಡಿ ಕಲಿತೀರಾ? ಎಸ್, ಕಲ್ತ್ಕೊಳ್ಳಿ. ಆದರೆ ವಿಡಿಯೋಸನ್ನು ಈ ರೀತಿಯಾಗಿ ನಿಮ್ಮ ಸ್ಟೂಡೆಂಟ್ಸ್ಗೆ ನೀವು ವಿಡಿಯೋಸನ್ನು ಲಿಂಕ್ ಕಳಿಸಿ, ಆ ಸ್ಟೂಡೆಂಟ್ಸ್ ಎಂಥವ್ರು ನನಗೂ ಗೊತ್ತಿಲ್ಲ, ಅವರು ಅದನ್ನೇ ನೋಡ್ಕೊಂಡು ಕಲ್ತ್ಕೋತಾರೆ ಅಂದರೆ ಅವ್ರು ಕ್ವೆಶನ್ ಮಾಡ್ಬೋದಲ್ಲ, ಯಾರ್ದೋ ವಿಡಿಯೋ ಯಾಕೆ ಕಳಿಸ್ತೀರಾ, ನಿಮ್ಮದು ನೀವು ಕಳಿಸಿ ಅಂತ ಕೇಳ್ಬೋದಲ್ವಾ? ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಒನ್ಸ್ ನಾವು ಯೂಟ್ಯೂಬಲ್ಲಿ ಹಾಕಿರೋ ಇದನ್ನು ಮಂಜು ಕ್ರಿಯೇಟಿವ್ಸ್ ಅಂತಲೇ ಬರುತ್ತೆ. ಆಗ ಹಾಕಿರೋ ವಿಡಿಯೋಸಲ್ಲಿ ನಾನು ಮಧ್ಯದಲ್ಲಿ ಹೆಸರುಗಳನ್ನು ಹಾಕೋದು ಇವೆಲ್ಲ ಏನೂ ಮಾಡಿಲ್ಲ ಸ್ನೇಹಿತರೆ. ಆಗ ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ.
ಆ ವಿಡಿಯೋಸಲ್ಲಿ ನಾವು ಯಾವುದೇ ಒಂದು ಫೋನ್ ನಂಬರನ್ನು ನಾನು ಅದರಲ್ಲಿ ಹಾಕಿರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲದರಲ್ಲೂ ನಂಬರ್ಸು ಸಿಗುತ್ತೆ, ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ಸಿಗ್ತಾ ಇದೆ. ಕೆಲವರು ಸೇರೋರು ವಿಡಿಯೋಸು ಅಂದರೆ ನಾವು ಹಾಕುವ ಬ್ಲೌಸ್ ಡಿಸೈನ್ಸ್ ಎಲ್ಲ ನೋಡಿ ಕಲಿತು ಅಂದರೆ ಇಷ್ಟಪಟ್ಟು ಕ್ಲಾಸಸ್ಗೂ ಜಾಯ್ನ್ ಆಗ್ತಾರೆ. ಕೆಲವರು ಜಾಯ್ನ್ ಆಗದೇ ಇರೋರು ಏನು ಮಾಡ್ತಿದ್ದಾರೆ, ಈ ಥರ ಯೂಟ್ಯೂಬಲ್ಲಿ ಟ್ಯುಟೋರಿಯಲ್ ವಿಡಿಯೋಸ್ ನೋಡಿ ಕಲಿತಾ ಇದ್ರು. ತುಂಬ ನಾನು ಈ ವಿಡಿಯೋ ಯಾಕೆ ಮಾಡಿದ್ದು ಅಂದರೆ ವಾಟ್ಸಪ್ಪಲ್ಲಿ ಮತ್ತು ಫೋನ್ ಕಾಲ್ ಮಾಡೋದು, ಕಮೆಂಟಲ್ಲಿ ಯೂಟ್ಯೂಬ್ ವಿಡಿಯೋಸ್ ಕೆಳಗಡೆ ಕಮೆಂಟ್ಸಲ್ಲಿ ಕೂಡ ಯಾಕೆ ಟ್ಯುಟೋರಿಯಲ್ ವಿಡಿಯೋಸ್ ಬರ್ತಿಲ್ಲ, ಪರ್ಟಿಕ್ಯುಲರ್ ನಂಬರ್ಸನ್ನು ಹಾಕ್ಬಿಟ್ಟು ಇದು ಬರ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಿದ್ದಾರೆ. ನಾನು ಯಾಕಾಗಿ ಇದನ್ನು ಫುಲ್ ಡಿಲೀಟ್ ಮಾಡೋಕ್ಕೂ ಇಷ್ಟ ಇಲ್ಲ ಸ್ನೇಹಿತರೆ, ಯಾಕಂದರೆ ನಾನು ಅಷ್ಟು ಕಷ್ಟಪಟ್ಟು ಮಾಡಿರುವಂಥದ್ದು. ಈಗಷ್ಟೇ ನನ್ನ ಚಾನೆಲ್ ಕೂಡ ಬೆಳೀತಾ ಇದೆ. ಆ ಒಂದು ಪರ್ಟಿಕ್ಯುಲರ್ ಟ್ಯುಟೋರಿಯಲ್ ವಿಡಿಯೋಸ್ಗೆ ತುಂಬ ವ್ಯೂಸ್ ಬರ್ತಾ ಇತ್ತು. ಇಂಥ ಟೈಮಲ್ಲಿ ಈ ರೀತಿ ಅಂದರೆ ಇದು ಸ್ವಲ್ಪ ದಿನಗಳ ಮೊದಲೇ ಆಗಿತ್ತು, ಒಂದ್ಸತಿ ಆಯಿತು, ಇನ್ನೊಂದು ಸತಿನೂ ಅದೇ ರಿಪೀಟ್ ಆಗಿದ್ದಕ್ಕೆ ನಾನು ಈಗ ಈ ಆ್ಯಕ್ಷನನ್ನು ಅಂದರೆ ಈ ರೀತಿ ಬಂದ್ ಮಾಡಬೇಕಾಗಿ ಬಂತು. ಬಂದ್ ಮಾಡೋದು ತುಂಬ ಯೋಚನೆ ಮಾಡಿದೆ ನಾನು, ಏನು ಮಾಡೋದು ಅಂತ. ಇದರ ಬೆಲೆ ಎಲ್ರಿಗೂ ಗೊತ್ತಾಗಬೇಕು, ಯಾಕಂದರೆ ನಾವು ಎಷ್ಟು ಕಷ್ಟಪಟ್ಟು ನಾವು ಮಾಡ್ತೀವಿ. ಯೂಟ್ಯೂಬಲ್ಲಿ ಎಲ್ಲರಿಗೂ ಮುಕ್ತವಾಗಿ ಫ್ರೀಯಾಗಿ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡೋದಕ್ಕೂ ದುಡ್ಡು ಯಾರಾದರೂ ಪೇ ಮಾಡ್ತಾರಾ? ಖಂಡಿತ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀವಿ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರನು ವಿಡಿಯೋಸ್ ನೋಡ್ತೀರಾ. ಆದರೆ ನಾನು ಅದ್ರ ಬಗ್ಗೆ ನಿಮ್ಮ ಒಂದು ಇಷ್ಟ, ಯಾಕಂದರೆ ನಮ್ಮ ಕನ್ನಡಿಗರು ಕನ್ನಡದಲ್ಲಿ ಒಂದು ಯೂಟ್ಯೂಬಲ್ಲಿ ನಾವು ಈ ಥರ ಆರಿ ರಿಲೇಟೆಡ್ ವರ್ಕ್ ಬೇರೆ ಯಾರು ಹಾಕ್ತಿದ್ದಾರೆ ಹೇಳಿ ನೋಡೋಣ. ನೀವೇ ಎಷ್ಟೋ ಜನ ಕಾಲ್ ಮಾಡಿ ತುಂಬ ಖುಷಿಯಿಂದ ಹೇಳ್ತೀರಾ, ಮೇಡಮ್ ಕನ್ನಡದಲ್ಲಿ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಇರೋದು, ಇದರಿಂದ ನಾವು ನೋಡಿ ತುಂಬ ತಿಳ್ಕೊತಾ ಇದ್ದೀವಿ, ಭಾಳ ಖುಷಿ ಆಗ್ತಾ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದ್ದೀವಿ, ಕನ್ನಡದಲ್ಲಿ ನಿಮ್ಮದೇ ಇರೋದು ಅಂತ ಹೇಳುವಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅದೇ ರೀತಿ ಕಮೆಂಟಲ್ಲಾಗಲಿ, ಒಂದು ಲೈಕ್ ಕೊಡೋದ್ರಲ್ಲಾಗಲಿ, ಪ್ರತಿಯೊಂದರಲ್ಲೂ ಕೇಳ್ಕೊತೀವಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ದಿರನೂ ನೋಡ್ತೀರಾ. ಬಟ್ ಅದು ಬೇರೆ ವಿಚಾರ. ಇವತ್ತು ನಾನು ಹೇಳಬೇಕಾಗಿರೋದು ಅಂದರೆ ಈ ವಿಡಿಯೋಸನ್ನು ನಾನು ಮೆಂಬರ್ಸ್ಗೆ ಮಾತ್ರ ಒಂದು ಆಪ್ಷನ್ ಇಟ್ಟಿದ್ದೀನಿ. ಪೂರ್ತಿ ಬಂದ್ ಮಾಡೋದಕ್ಕೂ ನನಗೂ ಇಷ್ಟ ಇಲ್ಲ, ಡಿಲೀಟ್ ಮಾಡೋಕ್ಕೆ ಖಂಡಿತ ಇಷ್ಟ ಇಲ್ಲ. ನಾನು ಬೇರೆ ಎಲ್ಲೂ ಸ್ಟೋರ್ ಮಾಡಿಲ್ಲ. ಒನ್ಸ್ ಅಪ್ಲೋಡ್ ಮಾಡಿದ ಮೇಲೆ ಆ ವಿಡಿಯೋಸನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿರೋದೆಲ್ಲ ಡಿಲೀಟ್ ಆಗೋಗಿದೆ, ಯೂಟ್ಯೂಬಲ್ಲಿ ಮಾತ್ರ ಸೇಫ್ ಆಗಿದೆ. ಸೊ ಹಾಗಾಗಿ ಓಕೆ ಫ್ರೆಂಡ್ಸ್, ಮೆಂಬರ್ಶಿಪ್ ಹೇಗೆ ತೊಗೋಬೇಕು ಅನ್ನೋದನ್ನು ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಮೆಂಬರ್ಶಿಪ್ ತೊಗೊಳ್ಳೋದಕ್ಕೆ ನನ್ನ ಒಂದು ಚಾನಲ್ ಮಂಜು ಕ್ರಿಯೇಟಿವ್ಸನ್ನು ಓಪನ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ವಿಡಿಯೋದು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಈ ಥರ ಬರುತ್ತಲ್ವ, ಮಂಜು ಕ್ರಿಯೇಟಿವ್ಸ್ ಅಂತ ಬರುತ್ತೆ. ಮತ್ತು ವಿಡಿಯೋ ಕೆಳಗಡೆನೂ ನಿಮಗೆ ಸಬ್ಸ್ಕ್ರೈಬು ಪಕ್ಕದಲ್ಲೇ ಇರುತ್ತೆ, ಪಕ್ಕ ಇರುತ್ತೆ. ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಜಾಯಿನ್ ಅಂತಲೂ ಬಂದಿರುತ್ತೆ ಸ್ನೇಹಿತರೆ. ಇದು ನಾನು ಈ ರೀತಿ ಬಂದಾಗ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ, ಈ ಥರನೇ ನಾವು ಹೇಳೋದು. ಬೆಲ್ ಬಟನ್ ಒತ್ತಿದ ಮೇಲೆ ಆಲ್ ಅನ್ನೋ ಆಪ್ಷನ್ ಇರುತ್ತಲ್ಲ, ಅದನ್ನು ನೀವು ಪ್ರೆಸ್ ಮಾಡಬೇಕು. ಇದರಿಂದ ನಿಮಗೆ ಪ್ರತಿಯೊಂದು ವಿಡಿಯೋದು ಬೇಗ ನಾನು ಹಾಕಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಆ ಕೂಡಲೇ ನೋಡ್ಬೋದು. ಇವೆಲ್ಲ ನಾರ್ಮಲಾಗಿ ಎಲ್ಲರೂ ಮಾಡ್ಕೊಂಡಿರ್ತೀರ, ಪದೇ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸತಿ ಮಾಡಿದರೆ ಸಾಕು. ಆದರೆ ಜಾಯಿನ್ ಬಟನ್ ಅನ್ನೋದನ್ನು ಈಗಷ್ಟೇ ನಾನು ಮೆಂಬರ್ಶಿಪ್ಗೋಸ್ಕರ ಹೇಗೆ ಏನು ಅಂತ ತೋರಿಸ್ತಾ ಇದ್ದೀನಿ. ಜಾಯಿನ್ ಅನ್ನೋದನ್ನು ಒತ್ತಬೇಕಾಗತ್ತೆ. ಇದರಲ್ಲಿ ನಿಮಗೆ 3 ಆಪ್ಷನ್ಸ್ ನೋಡ್ತಾ ಇದ್ದೀರಾ. ಸಿಲ್ವರ್ ಇದೆ, ಗೋಲ್ಡ್ ಅಂತ ಇದೆ, ಇನ್ನೊಂದು ಡೈಮಂಡ್ ಇದೆ. ಸಿಲ್ವರ್ಗೆ 59 ರೂಪಾಯಿ ಇದೆ. ಈಗ ಸದ್ಯಕ್ಕೆ ಯಾವುದು ಏನು ಅದರಲ್ಲಿ ಅಷ್ಟೊಂದಿಲ್ಲ. ಇದು ಕಮೆಂಟ್ಗೆ ನಾನು ಒಂದು ಕಮೆಂಟ್ಸಲ್ಲಿ ನಾನು ನಿಮಗೆ ಏನಾದರೂ ಹೆಲ್ಪ್ ಮಾಡ್ತೀನಿ, ಆ ರೀತಿ ಏನೋ ಇದೆ ಅಷ್ಟೇ. ಫ್ಯೂಚರ್ ಡೇಸಲ್ಲಿ ಖಂಡಿತ ನಾನು ಇದರಲ್ಲಿ ವೀಡಿಯೋಸನ್ನು ಹಾಕೋದಿದೆ ಸ್ನೇಹಿತರೆ. ಆ ವಿಡಿಯೋ ನಮ್ಮ ಒಂದು ಚಾನಲ್ ಮೆಂಬರ್ಸ್ ಮಾತ್ರ ನೋಡಬಹುದು. ಯೂಟ್ಯೂಬಲ್ಲಿ ಎಲ್ಲರಿಗೂ ಹಾಕೋ ಥರ ನನಗೆ ಅದು ಇಷ್ಟ ಇಲ್ಲ, ಯಾಕಂದರೆ ನಾನೇ ಕಂಡು ಹಿಡಿದಿರೋ ಕೆಲವೊಂದು ಸ್ಟಿಚಸ್ಸು ನಮ್ಮ ಒಂದು ಮೆಂಬರ್ಶಿಪ್ಪಲ್ಲಿರೋರು ಮಾತ್ರನೇ ಸೇರಲಿ ಅಂತ. ಹಾಗಾಗಿನೇ ನಾನು ಅದನ್ನು ಮುಂದಿನ ದಿನದಲ್ಲಿ ಈ ಥರ ಒಂದು ಆಪ್ಷನಲ್ಲಿ ಇಡ್ತಿದ್ದೀನಿ. ಸಿಲ್ವರ್ ಬಟನ್ ಒತ್ತೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ 59 ರೂಪಾಯಿ ಪೇ ಮಾಡಿ ನೀವು ಇದು ಮಾಡ್ಬೋದು. ಈಗ ಸದ್ಯಕ್ಕೆ ಯಾವುದೇ ವೀಡಿಯೋಸ್ ಇಲ್ಲ, ಬಟ್ ನನಗೆ ಸಪೋರ್ಟ್ ಮಾಡಬೇಕು, ನಿಮ್ಮ ಕಡೆಯಿಂದ ಒಂದು ಚಿಕ್ಕದಾಗಿ ಒಂದು ಅಮೌಂಟನ್ನು ಪೇ ಮಾಡಿ ನನಗೆ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ಈ 59 ರೂಪಾಯಿ ನನಗೆ ನೀವು ಕಳಿಸೋದು ಒಂದು ಚಿಕ್ಕ ಹೆಲ್ಪ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟು ನಮ್ಮ ಒಂದು ಟ್ಯುಟೋರಿಯಲ್ ವಿಡಿಯೋಸ್ ಎಲ್ಲೆಲ್ಲಿದೆ ಅಂದರೆ
ಗೋಲ್ಡ್ ಅನ್ನೋದರಲ್ಲಿ ನಿಮಗೆ ಅಮೌಂಟ್ ಎಷ್ಟು ಪೇ ಮಾಡಬೇಕಾಗುತ್ತೆ ಅಂದರೆ 599 ರೂಪಾಯಿ. ಅದು ಪರ್ ಮಂತ್ ಮಾತ್ರನೇ. ಅದನ್ನು ಜಾಯಿನ್ ಅನ್ನೋದು ಒತ್ತಿದ್ರೆ ನಿಮಗೆ ಕೇಳುತ್ತೆ ಕೆಲವೊಂದು ಆಪ್ಷನ್ನು. ಇದರಲ್ಲಿ ಗೋಲ್ಡಲ್ಲಿ ಸಿಲ್ಕ್ ಥ್ರೆಡ್ ರಿಲೇಟೆಡ್ ಅಷ್ಟು ಸ್ಟಿಚಸ್ಸು ಟ್ಯುಟೋರಿಯಲ್ಸು ಒಂದು 6 ವೀಡಿಯೋಸ್ ಇದೆ. ಅಷ್ಟನ್ನು ನೀವು ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಅದಲ್ಲದೆ ನೆಕ್ಸ್ಟು ಡೈಮಂಡು ಬಂದು 799 ಇದೆ. ಇದು ಈ ಅಮೌಂಟ್ ಯಾಕಾಗಿ ಅಂತಂದರೆ ಅದರಲ್ಲಿ ಸುಮಾರು 7ರಿಂದ 8 ವೀಡಿಯೋಸ್ ಏನೋ ಇದೆ. ಬೀಡ್ಸು, ಕುಂದನ್ಸು, ಆಮೇಲೆ ಸ್ಟೋನ್ ಲೇಸು, ಮಿರರ್ ವರ್ಕು, ಜರ್ದೋಸಿದು, ಸೀಕ್ವೆನ್ಸು ನೋಡಿ, ಈ ಥರ ಎಲ್ಲವನ್ನು ಇಲ್ಲಿ ನೀವು ನೋಡ್ಕೋಬೋದು. ಹಾಗಾಗಿ ಇದಿಷ್ಟು 2ರಲ್ಲಿ ನಾನು ಡಿವೈಡ್ ಮಾಡಿದ್ದೀನಿ. ಒಂದರಲ್ಲಿ ಥ್ರೆಡ್ ರಿಲೇಟೆಡ್ ಸ್ಟಿಚಸ್ಸು ಇಲ್ಲಿ. ಅಂದರೆ ನೀವು ಫಸ್ಟು ವೀಡಿಯೋ ನೋಡ್ತಿರಲ್ಲ ಹೇಗೆ ಬಿಗಿನಿಂಗು, ಅದಾದಮೇಲೆ ಇದನ್ನು ನೀವು ಪರ್ ಮಂತ್ಗೆ ಇಷ್ಟು ಪೇ ಮಾಡಿದರೆ ಉಳಿದ ಎಲ್ಲ ವೀಡಿಯೋಸನ್ನು ಇದರಲ್ಲಿ ನೋಡ್ಕೋಬೋದು. ಇದು ಕಂಪ್ಲೀಟ್ ಕೋರ್ಸು ನೀವು ಕಲ್ತ್ಕೊಂಡು ಆದಮೇಲೆ ಈ ಅಮೌಂಟನ್ನು ಪೇ ಮಾಡಿದ್ರೆ ಆ ಒಂದು ಮಂತಿಗೆ ಒಂದೇ ತಿಂಗಳಿರುತ್ತೆ ಈ ವಿಡಿಯೋಸನ್ನು ನೋಡೋ ಆಪ್ಷನ್ನು ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಹೆಚ್ಚಿಗೆ ಏನಲ್ಲ, ಒಂದೊಂದು ವೀಡಿಯೋಗೆ ನೀವು 100 ರೂಪಾಯಿ ಪೇ ಮಾಡ್ತಾ ಇರ್ತೀರ. ಈ ರೀತಿ ನಾನು ಯಾಕೆ ಮಾಡಿದ್ದೀನಿ ಅಂದರೆ ಅದರ ಬೆಲೆ ನಿಮಗೂ ಗೊತ್ತಾಗಬೇಕು. ಬೇರೆಯವ್ರಿಗೆ ಖಂಡಿತ ಶೇರ್ ಮಾಡೋಕ್ಕಾಗಲ್ಲ. ನೀವು ಒಬ್ಬರು ಮಾತ್ರನೇ ನೀವು ಅಮೌಂಟ್ ಪೇ ಮಾಡಿದವ್ರು ಮಾತ್ರನೇ ನೋಡ್ಬೋದು. ಸೊ ಅದಕ್ಕೋಸ್ಕರ ಈಗ ನನ್ನ ವೀಡಿಯೋಸು ಭದ್ರವಾಗಿರುತ್ತೆ. ನೀವು ಅದಕ್ಕೆ ದುಡ್ಡು ಕಟ್ಟಿ ಕಲ್ತ್ಕೊಳ್ತೀರಾ. ಇದರಿಂದ ಅದರ ಬೆಲೆ ನಿಮಗೂ ಗೊತ್ತಾಗಬೇಕು ಅಂತಲೇ ನಾನು ಈ ರೀತಿ ಮಾಡ್ತಿದ್ದೀನಿ. ಸ್ವಲ್ಪ ಬೇಜಾರಾಗಿದ್ದಕ್ಕೆ ಈ ಬೇರೆ ಆಪ್ಷನ್ ಇಲ್ಲ ಅಂತ ಈ ರೀತಿ ಮಾಡಿರೋದು. ಕಡಿಮೆ ಅಮೌಂಟ್ ಮಾಡ್ಬೋದಿತ್ತು, ಆದರೆ ಮತ್ತೆ ತಿರುಗಿ ಅದು ಮಿಸ್ಯೂಸ್ ಆಗಿ ಇದಾಗಬಾರ್ದು ಅಂತಲೇ ನಾನು ಈ ರೀತಿ ಮಾಡಿದ್ದೀನಿ. ಸೊ ಈ ರೀತಿ ಬೇಕಾಗಿರೋರು ಇದನ್ನು ಫಾರ್ ಎಕ್ಸಾಂಪಲ್ ಈಗ ಜಾಯಿನ್ ಅನ್ನೋದನ್ನು ಒತ್ತುತ್ತೀರಾ ಅಂದ್ಕೊಳ್ಳಿ. ಈಗ ಇಲ್ಲಿ ಮಂಜು ಕ್ರಿಯೇಟಿವ್ಸ್ ಮೆಂಬರ್ಶಿಪ್ ಬೇಕು ಅಂತಂದರೆ ಯಾವ ರೀತಿ ಏನು ಅಂದರೆ ಇಲ್ಲಿ ಕೆಲವೊಂದು ಬ್ಯಾಂಕ್ ತೋರಿಸುತ್ತೆ ನಿಮ್ಮದು, ಆದರೆ ಅಲ್ಲೆಲ್ಲ ಅನ್ಅವೇಬಲ್ ಫಾರ್ ಸಬ್ಸ್ಕ್ರಿಪ್ಷನ್, ಅದು ಸಪೋರ್ಟ್ ಮಾಡಲ್ಲ. ಬ್ಯಾಂಕ್ನವರು ನಿಮಗೆ ಸಪೋರ್ಟ್ ಕೊಡೋಲ್ಲ. ಹಾಗಾದರೆ ಬೇರೆ ಆಪ್ಷನ್ ಏನಿದೆ, ಕಂಟಿನ್ಯೂ ಅನ್ನೋದು ಒತ್ತಿದ್ದೀನಿ. ಇಲ್ಲಿ ನೋಡಿ, ಇಷ್ಟು ಬ್ಯಾಂಕ್ನವರು ಒಬ್ಬರು ಕೂಡ ನಮ್ಮ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ನಮಗೆ ಸಪೋರ್ಟ್ ಮಾಡಲ್ಲ ಅಂತ ತೋರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಕೆಳಗಡೆ ಇದೆ ಆ್ಯಡ್ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್, ಇದ್ರ ಮುಖಾಂತರ ಪೇ ಮಾಡ್ಬೋದು. ರಿಡೀಮ್ ಕೋಡ್ ಅಂತ ಇದೆ, ಇದು ಬಂದು ಪ್ಲೇಸ್ಟೋರಲ್ಲಿ ಪೇ ಮಾಡಿ ಅಲ್ಲಿಂದ ಕೋಡ್ ತೊಗೊಂಡು ಅದನ್ನು ನೀವು ಅಪ್ಲೋಡ್ ಮಾಡೋದ್ರಿಂದ ಅಥವಾ ಆ ಮುಖಾಂತರ ನೀವು ನನಗೆ ಅಮೌಂಟನ್ನು ಪೇ ಮಾಡ್ಬೋದು. ಕ್ರೆಡಿಟ್ ಡೆಬಿಟ್ ಕಾರ್ಡು ಡೀಟೇಲ್ಸ್ ಕೇಳುತ್ತೆ, ಅದನ್ನೆಲ್ಲ ನೀವು ಕೊಟ್ಟು ಅದ್ರ ಮುಖಾಂತರ ನೀವು ಈ 2 ಆಪ್ಷನ್ ಇರೋದು. ಹಾಗಾಗಿ ಈ 2 ಆಪ್ಷನ್ನಲ್ಲಿ ನೀವು ನಿಮಗೆ ಗೊತ್ತಿಲ್ಲ ಅಂದರೆ ಇನ್ನು ಯಾರಾದರೂ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡು ಪೇ ಮಾಡಿ. ಇದು ಸೇಫರ್ ಆಗಿರುತ್ತೆ, ಏನೂ ತೊಂದರೆ ಇಲ್ಲ ಸ್ನೇಹಿತರೆ. ಸೊ ಇದಿಷ್ಟು ವಿಚಾರಗಳು. ಪೇ ಮಾಡಿದ ಮೇಲೆ ನೀವು ವಿಡಿಯೋನ 1 ತಿಂಗಳ ಕಾಲ ನೋಡ್ಕೋಬೋದು. ಆಟೋಮೆಟಿಕ್ 1 ತಿಂಗಳಾದಮೇಲೆ ವೀಡಿಯೋಸ್ ನಿಮಗೆ ಬರೋದಿಲ್ಲ. ಮತ್ತೆ ನೀವು ನೋಡಬೇಕಂದ್ರೆ ಮತ್ತೆ ಜಾಯಿನ್ ಬಟನ್ ಒತ್ತಿ ನಿಮ್ಗೆ ಬೇಕಾಗಿರೋ ಆಪ್ಷನ್ಸ್ ಎಲ್ಲ ಯಾವ್ದು ಬೇಕೋ ಆ ವೀಡಿಯೋಸ್ಗೋಸ್ಕರ ನೀವು ಪೇ ಮಾಡಿ ಕಲ್ತ್ಕೋಬೋದು. ಸೊ ಇವಿಷ್ಟು ವಿಚಾರಗಳು ಸ್ನೇಹಿತರೆ. ಈಗ ನೀವು ಹೇಗೆ ಜಾಯಿನ್ ಬಟನ್ದು ಆಪ್ಷನನ್ನು ನೋಡ್ಕೊಂಡ್ರಿ, ಇದು ನೀವೇ ಹೇಳಿ ನಾನು ಮಾಡಿದ್ದು ಸರಿನಾ ಅಲ್ವಾ ಅನ್ನೋದು ಕಮೆಂಟಲ್ಲಿ ಖಂಡಿತ ತಿಳಿಸಿ. ಬಹಳ ದಿನಗಳಿಂದ ಅನ್ಕೋತಿದ್ದೆ ವಿಡಿಯೋ ಮಾಡಬೇಕು ಅಂತ, ಲೇಟ್ ಆಯಿತು. ತುಂಬ ದಿನದಿಂದ ಕೇಳ್ತಿದ್ದಾರೆ, ಹಾಗಾಗಿ ಇದು ಅಷ್ಟು ಜನಕ್ಕೆ ರೀಚ್ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಇವತ್ತು ಈ ವಿಡಿಯೋ ಮಾಡಿದ್ದು. ಸೊ ಯಾರೇನು ಮಂಜು ಕ್ರಿಯೇಟಿವ್ಸು ಮತ್ತು ಬೆಳೀತಾ ಇರೋ ಸ್ಟೇಜಲ್ಲಿ ಈ ಥರ ಎಲ್ಲ ಆಗ್ತಾ ಇರೋದು ನನಗೂ ಸ್ವಲ್ಪ ಕಷ್ಟ ಆಗ್ತಿದೆ. ಎಷ್ಟೊಂದು ವ್ಯೂಸ್ ಬರ್ತಿತ್ತು, ಈಗ ಆಲ್ ಆಫ್ ಸಡನ್ ನಾನು ಈ ರೀತಿ ಮಾಡಿದ್ದು. ಬೇರೆ ಮೆಂಬರ್ಸ್ ಮಾತ್ರ ಪೇ ಮಾಡಿ ನೋಡ್ತಾರೆ, ಆದರೆ ಅದ್ರ ಮುಖಾಂತರ ಅಮೌಂಟ್ ಸೇರುತ್ತೆ, ನನಗೆ ವ್ಯೂಸ್ ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಬೇರೆ ಇಲ್ಲ. ನೀವೇ ಮಾಡಿದ್ದು, ಯಾರೋ ನೀವು ಮಾಡಿದ ಒಂದು ತಪ್ಪಿಗೋಸ್ಕರ ಅದೊಂದು ರೀತಿ ಬೇರೆ ಎಲ್ಲರಿಗೂ ಈ ರೀತಿ ಅಮೌಂಟ್ ಪೇ ಮಾಡಿ ಕಲಿಬೇಕಾಗಿ ಬರ್ತಿದೆ. ಸೊ ಅದಕ್ಕೆ ಬೇರೆ ಏನೂ ಮಾರ್ಗ ಇಲ್ಲ, ಅದಕ್ಕೆ ಈ ಥರ ಮಾಡಿದ್ದೀನಿ. ನಿಮಗೇನು ಅನ್ನಿಸ್ತು, ನಾನು ಮಾಡಿದ್ದು ಸರಿನಾ ಅಲ್ವಾ? ಮತ್ತು ಕಮೆಂಟಲ್ಲಿ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ತಿಳಿಸಿ, ಹೇಗೆ ನಾನು ಮಾಡಿದ್ದು ಸರಿನಾ ಅಲ್ವಾ ಅನ್ನೋದು. ಹಾಗೆ ಮುಂದಿನ ವೀಡಿಯೋಸು ಈ ಥರ ಬರ್ತಾನೆ ಇರುತ್ತೆ, ಖಂಡಿತ ನಾನು ಸ್ಟಾಪ್ ಮಾಡಲ್ಲ. ನಾನು ಮೊದಲೇ ಯೋಚನೆ ಮಾಡಿನೇ ನಾನು ಈ ಒಂದು ಯೂಟ್ಯೂಬಿಗೆ ಬಂದಿದ್ದು. ನಾನು ವೀಡಿಯೋಸ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು ಅಂತ ಖಂಡಿತ ಮುಂದುವರಿಸ್ತೀನಿ. ಟ್ಯುಟೋರಿಯಲ್ ವೀಡಿಯೋಸ್ ಈಗ ಸದ್ಯಕ್ಕೆ ಮೆಂಬರ್ಶಿಪ್ಪಲ್ಲಿರೋರು ಮಾತ್ರನೇ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ದಿನ ಸಪೋರ್ಟ್ ಕೊಟ್ಟಿದ್ದೀರಾ, ಹಾಗೆ ಮುಂದಿನ ದಿನದಲ್ಲೂ ಸಪೋರ್ಟ್ ಕೊಡ್ತೀರಿ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಕೈಲಾದಷ್ಟು ವೀಡಿಯೋಸ್ ಅಂದರೆ ಗೊತ್ತಿರೋ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.